ಸಮುದ್ರದ ಮಧ್ಯದಲ್ಲಿ ಕೇವಲ ಎರಡೇ ಕಲ್ಲುಗಳು. ಆದ್ರೆ ರಷ್ಯಾ, ಚೀನಾ, ಜಪಾನ್ ನಡುವೆ ಏಕೆ ಇಷ್ಟೊಂದು ಉದ್ವಿಗ್ನತೆ? ಮತ್ತು ಈ ಒಕಿನಟೋರಿ ಅಂದ್ರೆ ಏನು? ಸ್ನೇಹಿತರೆ, ಇತ್ತೀಚೆಗೆ ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಜಪಾನ್ ಒಕಿನೊಟೋರಿ ದ್ವೀಪದ ಬಳಿ ಲೈವ್ ಫೈರಿಂಗ್ ಕವಾಯತ್ ನಡೆಸಿವೆ. ಸ್ನೇಹಿತರೆ, ಈ ಒಕಿನೊಟೋರಿ ಅಂದ್ರೆ ಏನು ಗೊತ್ತಾ? ಇದು ಜಪಾನ್ಗೆ ಸೇರಿದಂತಹ ಸಣ್ಣ ಜನವಸತಿ ಇಲ್ಲದಂತಹ ಹವಳದ ದ್ವೀಪ. ಹೌದು, ಇದು ಉಬ್ಬರ ವಿಳಿತದ ಸಮಯದಲ್ಲಿ ಸಮುದ್ರದ ಮೇಲ್ಭಾಗದಲ್ಲಿ ಕೇವಲ ಎರಡು ಕಲ್ಲುಗಳು ಮಾತ್ರ ಕಾಣಿಸುತ್ತವೆ. ಆದ್ರೂ ಜಪಾನ್ ಈ ದ್ವೀಪದ ಸುತ್ತಮುತ್ತಲಿನ ಸಮುದ್ರವನ್ನ ತನ್ನ ವಿಶೇಷ ಆರ್ಥಿಕ ವಲಯ ಎಂದು ಹೇಳ್ಕೊಳ್ತದೆ. ಆದ್ರೆ ಚೀನಾ ಈ ಹಕ್ಕನ್ನು ಮಾತ್ರ ಒಪ್ಪುವುದಿಲ್ಲ. ಏಕೆಂದ್ರೆ ಈ ದ್ವೀಪವು ತೈವಾನ್ ಮತ್ತು ಗುವಾಮ್ ನಡುವಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗದಲ್ಲಿದೆ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದ ಕಾರ್ಯತಂತ್ರದಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಅದಕ್ಕಾಗಿ ಈ ಪುಟ್ಟ ದ್ವೀಪ ಇಂದು ಜಾಗತಿಕ ಬಹುರಾಜಕೀಯದ ಕೇಂದ್ರ ಬಿಂದು ಆಗಿರುವಂತದ್ದು. ಇನ್ನು ಸ್ನೇಹಿತರೆ, ಇದರ ಸಮುದ್ರದ ಸ್ಥಳವನ್ನ ನೋಡಿದರೆ ಈ ಒಕಿನೊಡೊರೆ ದ್ವೀಪವು ವಿಶಾಲವಾದಂತಹ ಪೆಸಿಫಿಕ್ ಮಹಾಸಾಗರದ ಭಾಗವಾಗಿರುವ ಫಿಲಿಪೈನ್ ಸಮುದ್ರದಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿರುವಂತದ್ದು. ಅಂಡ್ ಈ ದ್ವೀಪದ ಸ್ವರೂಪ ಹೇಗಿದೆ ಅಂದ್ರೆ, ವಾಸ್ತವವಾಗಿ ಇದು ಒಂದು ಹವಳದ ದಿಬ್ಬ ಅಂದ್ರೆ ಕೊರಲ್ ಎಟಾಲ್ ಆಗಿದೆ. ಇದರ ಮಧ್ಯದಲ್ಲಿ ಸಣ್ಣ ಲಗೂನ್ ಕೂಡ ಇರುವಂತದ್ದು. ಲಗೂನ್ ಅಂದ್ರೆ ಸ್ನೇಹಿತರೆ, ಹಿನ್ನೀರಿನ ಅಥವಾ ಉಪ್ಪು ನೀರಿನ ಒಂದು ಕೊಳ ಆಗಿರುವಂತದ್ದು. ಅಂಡ್ ಸ್ನೇಹಿತರೆ, ಸಮುದ್ರದಲ್ಲಿ ಹೆಚ್ಚಿನ ಹೈ ಟೈಡ್ ಉಂಟಾದಾಗ ಈ ದ್ವೀಪದ ಹೆಚ್ಚಿನ ಭಾಗ ನೀರಿನಲ್ಲಿ ಮುಳುಗ್ತದೆ ಮತ್ತು ಸಮುದ್ರ ಮಟ್ಟಕ್ಕಿಂತ ಮೇಲೆ ಕೇವಲ ಎರಡು ಸಣ್ಣ ಕಲ್ಲಿನ ಹೊರಹರಿವುಗಳು ಅಂದ್ರೆ ಬಂಡೆಗಳು ಮಾತ್ರ ಕಾಣಿಸುತ್ತೆ. ಹಾಗಾದ್ರೆ ಸ್ನೇಹಿತರೆ, ನೀರೊಳಗಿನ ಈ ಪರ್ವತ ಶ್ರೇಣಿ ಯಾವುದು? ಅಂಡ್ ಸ್ನೇಹಿತರೆ, ಈ ಹವಳ ದ್ವೀಪವು ನೀರೊಳಗಿನ ಪಲಾಕ್ಯೂಸ್ ರೀಡ್ಸ್ ಅನ್ನುವಂತಹ ಒಂದು ಉದ್ದನೆಯ ಪರ್ವತ ಶ್ರೇಣಿಯ ಒಂದು ಭಾಗವಾಗಿದೆ. ಹಾಗೂ ಇದು ಜಪಾನ್ ದೇಶದ ಅತ್ಯಂತ ದಕ್ಷಿಣದ ತುದಿಯಲ್ಲಿರುವಂತಹ ದ್ವೀಪವಾಗಿದೆ. ಸ್ನೇಹಿತರೆ, ಒಕಿನೊಟೊರಿ ದ್ವೀಪವು ಜಪಾನ್ ಸರ್ಕಾರದ ನೇರ ಆಡಳಿತದಲ್ಲಿ ಬರುವ ಒಂದು ಒಗಾಸಾವಾರ ದ್ವೀಪಗಳ ಸಮೂಹಕ್ಕೆ ಸೇರಿದೆ ಮತ್ತು ಇದು ಜಪಾನ್ ದೇಶದ ಅತ್ಯಂತ ದಕ್ಷಿಣದ ತುದಿಯಲ್ಲಿರುವಂತಹ ದ್ವೀಪವಾಗಿದೆ. ಅಂಡ್ ಇದು ಜಪಾನ್ ದೇಶದ ರಾಜಧಾನಿಯಾದಂತಹ ಟೋಕಿಯೋದಿಂದ ದಕ್ಷಿಣ ತುದಿಗೆ ಸುಮಾರು 1700 ಕಿಲೋಮೀಟರ್ ದೂರದಲ್ಲಿ ಲೊಕೇಟೆಡ್ ಆಗಿರುವಂತದ್ದು. ಹಾಗಾಗಿ ಸ್ನೇಹಿತರೆ, ಒಕಿನೊಟೊರಿ ದ್ವೀಪದ ಸುತ್ತಮುತ್ತಲಿನ ಸಮುದ್ರದ ನೀರನ್ನ ಜಪಾನ್ ತನ್ನ ವಿಶೇಷ ಆರ್ಥಿಕ ವಲಯ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಂದು ಪ್ರತಿಪಾದಿಸುತ್ತೆ. ಹಾಗಿದ್ಮೇಲೆ ಸ್ನೇಹಿತರೆ, ಈ ದ್ವೀಪ ಅಂತಾರಾಷ್ಟ್ರೀಯ ವಿವಾದ ಆಗಿರೋದು ಯಾಕೆ? ಯಾಕೆಂದ್ರೆ ಚೀನಾದಂತಹ ಕೇವಲ ನೆರೆಹೊರೆಯ ದೇಶಗಳು ಇದನ್ನ ಪೂರ್ಣ ಪ್ರಮಾಣದ ದ್ವೀಪ ಎಂದು ಒಪ್ಕೊಳ್ಳೋದಿಲ್ಲ. ಬದಲಿಗೆ ಕೇವಲ ಬಂಡೆಗಳು ಅಂತ ಕರೀತಾವೆ. ಹೀಗಾಗಿ ಈ ಪ್ರದೇಶದ ಮೇಲೆ ಜಪಾನ್ ಹೊಂದಿರುವಂತಹ ಎಕನಾಮಿಕಲ್ ಎಕ್ಸ್ಕ್ಲೂಸಿವ್ ಝೋನ್ ಹಕ್ಕನ್ನ ಅವು ವಿರೋಧಿಸುತ್ತವೆ. ಇನ್ನು ಸಂಚಾರ ಮತ್ತು ಭದ್ರತೆ ನೋಡೋದಾದ್ರೆ, ಇದು ಮಿಲಿಟರಿ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರ ಮಾರ್ಗಗಳಿಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನವಾಗಿರುವಂತದ್ದು. ಅಂಡ್ ಸ್ನೇಹಿತರೆ, ಈ ದ್ವೀಪವು ತೈವಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿದಂತಹ ಗುವಾಮ್ ಅನ್ನುವಂತಹ ದ್ವೀಪ ಪ್ರದೇಶದ ನಡುವೆ ಬಹುತೇಕ ಅರ್ಧ ದಾರಿಯಲ್ಲಿದೆ. ಹಾಗಾಗಿ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಜಪಾನ್ಗೆ ಇದು ಅತ್ಯಂತ ಕಾರ್ಯತಂತ್ರದ ಅಂದ್ರೆ ಸ್ಟ್ಯಾಟಿಕ್ ಕೇಂದ್ರವಾಗಿರುವಂತದ್ದು. ಆದ್ದರಿಂದ ಈ ಒಕಿನೊಡೊರಿ ದ್ವೀಪವು ಅಂತಾರಾಷ್ಟ್ರದಲ್ಲೂ ವಿವಾದಕ್ಕೆ ಒಳಗಾಗಿದೆ. ಸೊ ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನ ಈ ಒಕಿನೊಟೊರೆ ದ್ವೀಪದ ಬಗ್ಗೆ ನೋಡಿದ್ವಿ. ಇದು ಜಿಯೋಗ್ರಫಿಗೆ ರಿಲೇಟೆಡ್ ಆದಂತಹ ಒಂದು ಕರೆಂಟ್ ಅಫೇರ್ಸ್ ಕೂಡ ಆಗಿರುವಂತದ್ದು. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕರೆಂಟ್ ಅಫೇರ್ಸ್ ಟಾಪಿಕ್ ನೊಂದಿಗೆ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.